ಆಗ್ದಂಗ ಒಂದು ಅಪ್ಲಿಕೇಶನ್ ಹಾಕ್ದೆ. ವರ್ಲ್ಡ್ ರೆಕಾರ್ಡ್ದೇನೋ ಬರ್ತಾ ಇದೆ ಅದು ಇದು ಅಂತಬಿಟ್ಟು ನನ್ನ ಫ್ರೆಂಡ್ ಹೇಳ್ದ, ಬೇಡ ಕಣೋ ಅದೆಲ್ಲ ಇದು ಅಂತಬಿಟ್ಟು ಹಾಕ್ದೆ. ಅವ್ರು ನನ್ನನ್ನು ಸೆಲೆಕ್ಟ್ ಮಾಡಿದ್ರು. ಅವರೆಲ್ಲನೂ ವರ್ಲ್ಡ್ ರೆಕಾರ್ಡಿಗೆ ಅಪ್ಲಿಕೇಶನ್ ಹಾಕ್ದೆ, ಎಂಟ್ರಿ ಹಾಕ್ದೆ. ನಾನು ಕನ್ಫರ್ಮ್ ಇತ್ತು ಇಡೀ ವರ್ಲ್ಡಲ್ಲೇ ಯಾರೂ ಇಲ್ಲ ಅಂತಬಿಟ್ಟು ನಾನು ತುಂಬ ಕನ್ಫರ್ಮ್ ಇತ್ತು. ನಾನು ತುಂಬ ಗೂಗಲಲ್ಲಿ ಸರ್ಚ್ ಮಾಡಿದೆ, ಅದು ಮಾಡಿದೆ, ಇದು ಮಾಡಿದೆ. ಬಟ್ ನಾನು ರಿಜಿಸ್ಟರ್ ಆಗಬೇಕು. ರಿಜಿಸ್ಟರ್ ಆಗ್ದ ಅಂತಂದರೆ ಏನೋ ಒಂದಿರುತ್ತೆ ಅಂತಬಿಟ್ಟು ಓಕೆ ಹಾಕೋಣ ಅಂತಬಿಟ್ಟು ಒಂದು ಕಲ್ಲು ಎಸೆಯೋಣ ಅಂತಬಿಟ್ಟು ಹಾಕ್ದೆ. ಸೊ ನಾನು ಯಾವಾಗಲೂ ನಾನು ಅನ್ಕೊತಾ ಇದ್ದೀನಿ, ನಾನು ದರಿದ್ರದೋಳು, ಐ ಆಮ್ ಅನ್ಲಕ್ಕಿ. ಏನೇ ಕೆಲಸ ಆದ್ರೂ ಅದು ಅರ್ಧಕ್ಕೆ ಆಗುತ್ತೆ, ಅದಾಗುತ್ತೆ. ನನ್ನ ಲೈಫಲ್ಲಿ ತುಂಬ ಟೈಮ್ ಆಗುತ್ತೆ, ದಟ್ಸ್ ಫೈನ್. ಅದಾಗಿಲ್ಲ ಅಂತ ಆಗುತ್ತೆ, ಅದಾಗಿದ್ರೇ ನಾವು ಮುಂದೆ ಬರೋಕ್ಕಾಗುತ್ತೆ, ಇಲ್ಲಾಂದರೆ ಮುಂದೆ ಬರೋಕ್ಕಾಗಲ್ಲ. ಸೊ ನಾನು ಅನ್ಕೊಂಡೆ, ಅದನ್ನು ಆಗ್ದಂಗೆ ಆಗ್ತೆ. ಓಕೆ ಯು ಆರ್ ಸೆಲೆಕ್ಟೆಡ್ ಅಂದರು. ಅದು ಜೈಸಲ್ಮೇರ್, ಜೈಪುರಲ್ಲಿ. ಇಲ್ಲಿಂದ ಜೈಪುರ್ಗೆ ಹೋಗ್ಬೇಕು, ಹೆಂಗೆ ಹೋಗೋಕ್ಕಾಗುತ್ತೆ? ಟ್ರೈನಲ್ಲಿ ಅಂತ ಹೇಳಿದ್ರು ನಾನು ಸತ್ತೋಗ್ಬಿಡ್ತೀನಿ, ನನ್ನ ಕೈಲಿಂದ ಆಗಲ್ಲ. ಓಕೆನಾ, ನನ್ನ ಫ್ರೆಂಡ್ ಏನಾಗಿದ್ರು ಪರವಾಗಿಲ್ಲ, ಸಾಲ ಆದರೂ ಮಾಡಿದ್ರು ಪರವಾಗಿಲ್ಲ, ನಾವು ಹೋಗಿ ಹೋಗ್ತೀವಿ ಅಂತ ಅಲ್ಲಿ ಹೋದ್ವಿ. ಫ್ಲೈಟಲ್ಲಿ ಹೋದ್ವಿ, ಫ್ಲೈಟ್ ಬುಕ್ ಮಾಡ್ಕೊಂಬಿಟ್ಟು ಹೋದ್ವಿ. ಸೊ ಹೆಂಗೆ ಅಂತಂದರೆ ರಾತ್ರಿ ಸ್ಟಾರ್ ಆಗ್ತಾರೆ ಅಂತ ಗೊತ್ತಾ ಅಂತಾನೆ ನನಗೆ ಆ ಫೀಲ್ ಲಕ್ ಬಂದ್ಬಿಡ್ತು. ನಾನು ಅಲ್ಲಿ ಹೋದೆ, ಏನೋ ಬಿಡು ಅವ್ರು ಏನೋ ಮಾಡ್ತಾ ಇದ್ದಾರೆ, ಏನೋ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ, ತಗೋಬೇಕು, ಮನೆಗೆ ಬರಬೇಕು ಅಷ್ಟೇ. ಅಂದರೆ ಆಲ್ರೆಡಿ ತುಂಬ ಸರ್ಟಿಫಿಕೇಟ್ಸ್ ತೊಗೊಂಬಂದಿದ್ದೆ ತಾನೆ, ಇದು ಒಂದೇನೋ ಒಂದು ಕೊಡ್ತಾರೆ, ತೊಗೊಂಬರ್ಬೇಕು ಅಂತ ಬಿಟ್ಟಿತ್ತು. ತುಂಬ ಜನ ಬಂದಿದ್ರು. ಅಲ್ಲಿ ಸ್ಟೇಜ್ ಮೇಲೆ ಇಂಡಿಯಾಸ್ ಫಸ್ಟ್ ಟ್ರಾನ್ಸ್ಜೆಂಡರ್ ವೆಂಟ್ರಿಕಾಲಜಿಸ್ಟ್ ಜಾನು, ಶೀ ಈಸ್ ಫ್ರಮ್ ಕರ್ನಾಟಕ, ರಾಯಚೂರು ಅಂದರು. ಹಿಂಗೆ ಅಂತಂದ್ರೆ ಸಡನ್ನಾಗಿ ಕಣ್ಣಲ್ಲಿ ನೀರು ಹಿಂಗೆ ತುಂಬ್ಕೊಂಬಂದ್ಬಿಡ್ತು. ಗುರ್ತು ಪರಿಚಯ ಇರ್ಲಾರ್ದಕ್ಕಂಥ ಜಾಗದಲ್ಲಿ ಹೋಗ್ಬಿಟ್ಟು ನಮ್ಮ ಕರ್ನಾಟಕ, ನಮ್ಮ ಊರು, ಆ ಹೆಸರು ಅವ್ರು ಹೇಳಿದ್ದಾರೆ ಅಲ್ವಾ. ಸೊ ಅಷ್ಟು ಅಂತಂದರೆ ಅಷ್ಟು ಖುಷಿ ಆಯಿತು. ಸರ್ಟಿಫಿಕೇಟ್ ಎಲ್ಲ ಎಸ್ಕೊಂಡೆ, ಅಲ್ಲಿ ಒಂದು ಪರ್ಫಾರ್ಮ್ ಕೊಟ್ಟು ಹಿಂದಿಯಲ್ಲಿ, ಅದೆಲ್ಲ ಮುಗೀತು. ಹಿಂದಿಲಿ ಜೈಪುರ್. ಹಾಂ, ಅಲ್ಲೆಲ್ಲ ನಾನು ಕನ್ನಡ ಮಾಡಿದೆ ಅಂದರೆ ಅಲ್ಲಿ ಯಾರಿಗೂ ಗೊತ್ತಾಗಲ್ವಲ್ಲ. ಸೊ ಹಿಂದಿಲಿ ಒಂದು ಪರ್ಫಾರ್ಮ್ ಮಾಡಿದೆ, ಅದೆಲ್ಲ ಮುಗೀತು. ಅದೆಲ್ಲ ಪ್ಯಾಕ್ ಮಾಡ್ಕೊಂಬಿಟ್ಟು ಒಂದೇ ಅಲ್ಲೇ ಸ್ಟೇ ಆಗಿಬಿಟ್ಟು ಬ್ಯಾಂಗ್ಳೂರು ಬಂದೆ. ಬ್ಯಾಂಗ್ಳೂರು ಬಂದ ತಕ್ಷಣವೇ ಎಲ್ಲ ನ್ಯೂಸ್ ಪೇಪರಲ್ಲಿ ನಾನೇ ಶಾಕ್. ನಂಗೆ ಗೊತ್ತೇ ಇರಲಿಲ್ಲ ಇಷ್ಟೊಂದು ದೊಡ್ಡ ಪ್ರೋಗ್ರಾಮ್ ಆಯಿತು ಅಂತ. ಶಾಕ್. ಎಲ್ಲ ಚೈನೀಸಲ್ಲಿ ಬಂದಿದೆ, ಚೈನೀಸಲ್ಲೂ ಬಂದಿದೆ, ಇಂಗ್ಲೀಷು, ಕನ್ನಡ, ತೆಲುಗು, ತಮಿಳು, ಎಲ್ಲ ನ್ಯೂಸ್ ಪೇಪರಲ್ಲೂ ನಂದು ಆರ್ಟಿಕಲ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಶೀಸ್ ಫ್ರಮ್ ಕರ್ನಾಟಕ, ಹಂಗೆ ಅಂತಬಿಟ್ಟು ಏನೋ ಬಂದಿದೆ ಅಂತಬಿಟ್ಟು ನಾನು ಇಂಡಿಯಾಸ್ ಫಸ್ಟ್ ಟ್ರಾನ್ಸ್ಜೆಂಡರ್ ವೆಂಟ್ರಿಕಾಲಜಿಸ್ಟ್ ಅಂತಬಿಟ್ಟು ಗೂಗಲಲ್ಲಿ ಹೊಡೆದೆ. ನನ್ನ ಇಡೀ ಪ್ರೊಫೈಲೇ ಬಂದ್ಬಿಡ್ತು. ಶೀಸ್ ಈ ಥರ ಇದ್ದವಳು, ಇಂಗ್ಲಿಂದ ಈ ಥರ ಸಾಧನೆ ಗೂಗಲಲ್ಲಿ ಹೋಗ್ಬಿಟ್ಟಿದ್ರೆ ರೆಕಗ್ನೈಸ್ ಮಾಡ್ಬಿಡ್ದು. ಇವಾಗ ಹೆಂಗೆ ಅಂತಲ್ಲ ಅಂದರೆ ಜಾನು ರಾಯಚೂರು ಅಂತ ಹೇಳಿದ್ರು ನಂದು ಹಿಸ್ಟ್ರಿ ಬಂದ್ಬಿಡುತ್ತೆ. ವಿತ್ ದ ಫಸ್ಟ್ ಇಂಡಿಯಾಸ್ ಫಸ್ಟ್ ಟ್ರಾನ್ಸ್ಜೆಂಡರ್ ವೆಂಟ್ರಿಕಾಲಜಿಸ್ಟ್ ಅಂತ ಹೇಳ್ದ ಅಂದ್ರೆ ನನ್ನ ಇಡೀ ಹಿಸ್ಟ್ರಿ ಬಂದ್ಬಿಡುತ್ತೆ. ಈ ಅವಾರ್ಡ್ ರೆಕಗ್ನೈಸ್ ಆದ್ಮೇಲೆ ಫಸ್ಟ್ ಹೇಳಿದ್ದೆ ಯಾರಿಗೆ? ನಾನು ಯಾರಿಗೂ ಹೇಳಿಲ್ಲ. ಹೇಳೋದಕ್ಕಿಂತ ಮುಂಚೆ ಆಲ್ರೆಡಿ ಎಲ್ಲರಿಗೂ ಗೊತ್ತಾಗುತ್ತೆ. ನಿಮ್ಮ ಕಮ್ಯುನಿಟಿಯಲ್ಲಿ ಏನಾದರೂ ಖುಷಿ ಪಟ್ಟಿರೋರು ಅಥವಾ ಖುಷಿ ಪಟ್ಟಿರೋರು ಇದ್ದಾರೆ, ಬೇಜಾರಾಗಿದ್ದವರು ಇದ್ದಾರೆ, ನನ್ನನ್ನು ಅಪ್ರಿಷಿಯೇಟ್ ಮಾಡಿದವರು ಇದ್ದಾರೆ. ಬಟ್ ನನ್ಗೇನು ಅಂತೆಲ್ಲ ಅಂದ್ರೆ ನನ್ನ ಕಮ್ಯುನಿಟಿಯಲ್ಲಿ ನನ್ಗೆ ಆಲ್ಮೋಸ್ಟ್ ನಾನು ಎಷ್ಟು ಜನ ಮೀಟ್ ಮಾಡಿದ್ದೀನಿ ತಾನೆ, ನನ್ಗೆ ಇಷ್ಟಪಟ್ಟಿದ್ದಾರೆ. ತುಂಬಾ ಜನ ಇಷ್ಟಪಟ್ಟಿರೋದಾರೆ, ತುಂಬಾ ಜನ ಮಾತಾಡ್ತಾರೆ, ತುಂಬಾ ಪ್ರೀತಿ ಕೊಟ್ಟಿದ್ದಾರೆ. ನಾನು ಎಷ್ಟೊಂದು ಟೈಮ್ ಇದೆ. ದ್ವೇಷ ಮಾಡೋರು ಯಾರು ಇಲ್ಲ, ಎಲ್ಲೋ ಕೆಲವೊಬ್ರು ಇದ್ದಾರೆ. ಬಟ್ 100 99% ನಾನು ಇಷ್ಟಪಡೋರು ಇದ್ದಾರೆ, ಎಲ್ಲೋ 2%. ಈ ಟ್ರಾನ್ಸ್ಜೆಂಡರ್ ಅಧ್ಯಕ್ಷರು ಇರ್ತಾರೆ, ಅವ್ರಿಗೆ ನಾನು ಹೇಳಬೇಕು ಅಂತೆಲ್ಲ ಅಂದ್ರೆ ಅವ್ರಿಗೆ ಯಾರಿಗೂ ಮೀಟ್ ಆಗಿಲ್ಲ. ಅವರು ಯಾರು ನಿಮಗೆ ಕಾಂಟ್ಯಾಕ್ಟ್ ಮೀಟ್ ಆಗಿಲ್ಲ ಇದುವರೆಗೂ. ಎಷ್ಟು ನನ್ನ ಫ್ರೆಂಡ್ ಸರ್ಕಲ್ ಎಷ್ಟು ಇದೆ ತಾನೆ ಅಷ್ಟೇ ಮಾತ್ರ ಹೋಗ್ತೀನಿ, ಬಂದ್ಬಿಡ್ತೀನಿ. ನನಗೆ ದೊಡ್ಡವ್ರ ಹತ್ರ ಹೋಗ್ಬೇಕು, ಅವ್ರ ಹತ್ರ ಹೋಗ್ಬೇಕು, ಇವ್ರ ಹತ್ರ ಹೋಗ್ಬೇಕು, ನನಗೆ ಅದೆಲ್ಲ ಇಂಟೆನ್ಷನ್ ಇಲ್ಲ. ಟೈಮ್ ಸಿಕ್ಕಾಗ ಹೋಗೋಣ, ಖಂಡಿತವಾಗ್ಲೂ ಹೋಗ್ತೀನಿ. ಬಟ್ ಟೈಮ್ ಸಿಕ್ಕಾಗ ಹೋಗ್ತೀನಿ. ಆ ಅಧ್ಯಕ್ಷರು ಅವರು ಇವ್ರ ಹತ್ರ ಹೋಗಿಲ್ಲ. ಬಟ್ ಯಾವಾಗಾದ್ರೂ ಹೋಗ್ತೀನಿ ತಾನೆ, ನನ್ನ ಕೆಲ್ಸದ ಮೇಲೆ ಹೋಗ್ತಾ ಅಂತಲ್ಲ ಅಂದರೆ ಚೆನ್ನಾಗಿದ್ದೀರಮ್ಮ, ಹೆಂಗಿದ್ದೀರಾ ಅಂತ ಮಾತಾಡ್ಸ್ಕೊಂಡ್ಬಿಟ್ಟು ಬರ್ತೀನಿ. ಅದಾದ್ಮೇಲೆ ನನಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಪ್ರೋಗ್ರಾಮ್ಸು ಅದು ಇದು ಬಿಸಿ ಅಂತ ಬಿಟ್ಟಿಲ್ಲ, ಸ್ಟಾರ್ಟ್ ಆಯಿತು. ನೋಡೋಕ್ಕಂಥ ದೃಷ್ಟಿಕೋನ ಬೇರೆ ಆಯಿತು. ಗೊಂಬೆ ಕಲಾವಿದೆ ಅಂತ ಬಿಟ್ಟು ಅನ್ಸ್ಕೊಂಡೆ. ಇದಕ್ಕಿಂತ ಮುಂಚೆಗೆ ನನಗೆ ಅವಕಾಶ ಸಿಗ್ಲಾರ್ದಕ್ಕಿಂತ ಮುಂಚೆಗೆ ಏನೇನೋ ಹುಚ್ಚುಚ್ಚರ ಥರ ಮಾಡಿದ್ದೀನಿ. ಐ ನೋ ದಟ್. ಯಾಕಂತಂದರೆ ಮನುಷ್ಯನಿಗೆ ಅವಕಾಶ ಸಿಗ್ಲಾರ್ದಕ್ಕಿಂತ ಮುಂಚೆಗೆ ಏನೇನೋ ಮಾಡಿಬಿಟ್ಟಿರ್ತಾರೆ. ಅದಾದಮೇಲೆ ಯಾವಾಗ ನನಗೊಂದು ಅವಕಾಶ ಸಿಕ್ತು, ಯಾವಾಗ ಜನನ ನನ್ನನ್ನು ಎಕ್ಸೆಪ್ಟ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿತು, ಓಕೆ ನಾನು ಹೋಗೋಕ್ಕಂಥ ಲೈನ್ ಬೇರೆ ಇದೆ. ಓಕೆ, ನಾನು ತಪ್ಪು ದಾರಿ ಹಿಡ್ತಿದ್ದೀನಿ, ಇವಾಗ ಕರೆಕ್ಟ್ ದಾರಿ ಹಿಡಿದ್ಬಿಟ್ಟು ಹೋಗಬೇಕು ಅಂದ್ಬಿಟ್ಟು ಕರೆಕ್ಟ್ ದಾರಿ ಹಿಡಿದ್ಬಿಟ್ಟು ಹೋದೆ. ಮತ್ತು ನಾನು ಯಾವ ಕಾಲೇಜ್ಲಿಂದ ಅಡ್ಮಿಷನ್ ಡಿಸ್ಕಂಟಿನ್ಯೂ ಆಗ್ಬಿಟ್ಟು ಬಂದೆ ತಾನೆ, ಅದೇ ಕಾಲೇಜ್ಗೆ ಹೋಗ್ಬಿಟ್ಟು ಅಡ್ಮಿಷನ್ ಆದೆ.
ಸ್ಟೂಡೆಂಟ್ ಆಗಿ ಹೋದ್ರಿ. ಸ್ಟೂಡೆಂಟ್ ಆಗಿ ಹೋದೆ. ಓಕೆನಾ. ದೆನ್ ನಮ್ಮ ಮ್ಯಾಮು, ಪ್ರಿನ್ಸಿಪಲ್ ಮ್ಯಾಮು, ನೀನು ವರ್ಲ್ಡ್ ರೆಕಾರ್ಡ್ ಮಾಡಿದವಳು ನಮ್ಮ ಕಾಲೇಜ್ ಬರ್ತಾ ಇದೆಯಾ ಇದು ನಮ್ಮ record. ಕಾಲೇಜ್ಗೆ ಅದೃಷ್ಟ, ನೀನು ಬರಲೇಬೇಕು, ನಮ್ಮ ಕಾಲೇಜ್ಗೆ ಇನ್ನೂ ಕೀರ್ತಿ ತಗೊಂಡ್ ಬರಲೇಬೇಕು ನೀನು ಅಂತ ಬಿಟ್ಟು ಮ್ಯಾಮ್ ಏನೇ ಆಗಿರಲಿ ನಾನು ಸಪೋರ್ಟ್ ಮಾಡ್ತೀನಿ ನಿಮಗೆ ಅಂತ ಬಿಟ್ಟು ನಮ್ಮ ಪ್ರಿನ್ಸಿಪಲ್ ಮ್ಯಾಮ್ ತುಂಬ ಸ್ಟಾರ್ಟ್ ಮಾಡಿದ್ರು. ಇವಾಗ ಇನ್ನೂ ಕಾಲೇಜಲ್ಲಿ ಹೋಗ್ತಾ ಇದ್ದೀರಾ? ಓದ್ತಾ ಇದ್ದೀನಿ, ಫಸ್ಟ್ ಇಯರ್ ಸೆಕೆಂಡ್ ಸೆಮ್. ಓಕೆ ಓಕೆನಾ. ರೀಸೆಂಟಾಗಿ ನನಗೆ ಕಲ್ಚರಲಲ್ಲಿ ಸೆಕೆಂಡ್ ರನ್ನರ್ ಅಪ್ ಅವಾರ್ಡ್ ಸಿಕ್ತು. ವಾವ್. ಇಡೀ ನಮ್ಮ 4,000 ಜನದಲ್ಲಿ. ಓಕೆನಾ. ಫಸ್ಟ್ ರನ್ನರ್, ಸೆಕೆಂಡ್ ರನ್ನರ್ ಅಪ್ ಅಂತ ಬಿಟ್ಟು ಕೊಡ್ತಾರೆ. ಸೊ ಥರ್ಡ್ ಇಯರ್ ಇದ್ದವ್ರಿಗೆ ಅವ್ರಿಗೆ ಫಸ್ಟ್ ರನ್ನರ್ ಅಪ್ ಕೊಟ್ಟರು. ನಾನು ಇವಾಗ ಫಸ್ಟ್ ಇಯರ್ ಅಲ್ವಾ, ನಾನು ಸೆಕೆಂಡ್ ರನ್ನರ್ ಅಪ್ ಕೊಟ್ಟರು. ಈ ಅವಾರ್ಡ್ ನಂತರ ನಿಮ್ಗೆ ಸನ್ಮಾನಗಳು ಜಾಸ್ತಿ, ಸನ್ಮಾನಗಳು ಜಾಸ್ತಿ, ಪ್ರೋಗ್ರಾಮ್ಗಳು ಜಾಸ್ತಿ ಆದ್ಮೇಲೆ ನನಗೆ ಸ್ವಲ್ಪ 6 and 7 ಮಂತ್ ಆದ್ಮೇಲೆ ಸೊ ನಾನು ಬೇರೆ ಕಡೆಯಲ್ಲಿ ಹೋಗ್ಬಿಟ್ಟೆಲ್ಲ ಅವಾರ್ಡ್ ತೊಗೊಂಬಂದಿದ್ದು, ನಮ್ಮ ಕರ್ನಾಟಕದಲ್ಲಿ ಯಾರು ಕೊಟ್ಟೇ ಇಲ್ಲ ಅಂತ ಅನ್ಕೊಂಡೆ. ಪ್ರಜಾವಾಣಿ ಸಾಧಕಿ ಅವಾರ್ಡಲ್ಲಿ ಓಕೆನಾ 300 ಜನನ ಸೆಲೆಕ್ಟ್ ಮಾಡಿದ್ರು. ಆ 300 ಜನದಲ್ಲಿ ಮತ್ತೆ ಎಷ್ಟು ಒಂದು 50 ಜನನೇನೋ ಫಿಲ್ಟರ್ ಮಾಡಿದ್ರು. ಅದರಲ್ಲಿ ಮತ್ತೆ 30 ಜನನೇನೋ ಏನು 15 ಜನನೇನೋ 15 ಜನ ಅನ್ಸುತ್ತೆ, ಮೇ ಬಿ ನಾನು ನೆನಪಿಲ್ಲ, 15 ಜನ ಮೇ ಬಿ 15 ಜನ. ಓಕೆನಾ. ಆ 15 ಜನದಲ್ಲಿ ನಂದು ಒಂದು ಹೆಸರು ಮಾಡಿಬಿಟ್ಟು ಅವ್ರು ಹಾಕಿದ್ರು ತಾನೆ, ನಂಗೆ ತುಂಬ ಖುಷಿ ಆಯಿತು. ಪ್ರಜಾವಾಣಿದಲ್ಲಿ ಆ ಎಕ್ಸ್ಪೀರಿಯನ್ಸ್ ಏನಿತ್ತು ಅಂತೆಲ್ಲ ಅಂದರೆ ಒಂಥರ ಓಕೆ, ದಟ್ಸ್ ಗ್ರೇಟ್. ಕನ್ನಡದ ಪ್ರೌಡ್ ಫೀಲ್ ಅದು. ಪ್ರೌಡು ಅಂದರೆ ಪ್ರೌಡು. ಕನ್ನಡದಲ್ಲಿ ನ್ಯೂಸ್ ಪೇಪರಲ್ಲಿ ಬರುತ್ತೆ. ನಾನು ಇಂಗ್ಲೀಷಲ್ಲಿ ಹಿಂದಿಯಲ್ಲಿ ಬಂದ ಅಂತೇಳಿದ್ರೆ ನಮ್ಮ ಜನ ನೋಡಲ್ಲ, ನಮ್ಗೆ ಏನು ಬೇಕಾಗಿರೋದು ನಮ್ಮ ಜನ ನೋಡಬೇಕು, ನಮ್ಮ ಭಾಗದವ್ರು ನೋಡಬೇಕು. ಅದೆಲ್ಲ ಬಂತಲ್ಲ, ನನಗೆ ತುಂಬ ಖುಷಿ ಆಯಿತು. ಅದಕ್ಕಿಂತ ತುಂಬ ಖುಷಿ ಆಗಿತ್ತು ಅಂತೇಳಿದ್ರೆ CM ಸರ್ ನನ್ನನ್ನು ಅವಾರ್ಡ್ ಕೊಟ್ಟರಲ್ಲ. ನಮ್ಮ ಕಾಲೇಜಲ್ಲಿ ಏನಮ್ಮ CM ಸರ್ ಜೊತೆ ಎಲ್ಲ ಅವಾರ್ಡ್ ತಗೊಬಂದಿದೆ, ಹಿಂಗೆ ಖುಷಿ ಆಯ್ತಾ ಅಂತೆಲ್ಲ ಕೇಳ್ತಾರಲ್ಲ, ಒಂಥರ ಖುಷಿ ನನಗೆ. ಮಾತಾಡಿದ್ರ CM ಸರ್ ನಿಮ್ಮ ಜೊತೆ? ಮಾತಾಡಿದ್ರು, ಅವ್ರು ನನ್ನ ಬಗ್ಗೆ ಹೇಳಿದ್ರು. ಒಂದು ಸೊ ಏನಿದ್ರು ಒಂದು ಒಳ್ಳೆ ದಾರಿಯಲ್ಲಿ ಇವ್ರಿಗೂ ಒಂದೇನಾದ್ರು ಅವಕಾಶ ಕೊಟ್ಟ ಅಂತಾರೆ, ಇವರು ಒಂದು ಒಳ್ಳೆ ದಾರಿಯಲ್ಲಿ ಸಾಧನೆ ಮಾಡ್ತಾರೆ ಅನ್ನೋದಕ್ಕೆ ಒಂದು ಬೆಸ್ಟ್ ಉದಾಹರಣೆ ಅಂತ. ಅದಾದ್ಮೇಲೆ ನಿಮ್ಗೆ ಇನ್ನೊಂದು ಗುಡ್ ನ್ಯೂಸ್ ಹೇಳ್ಬೇಕಿದೆ. ಹೇಳಿ. ಎಲ್ಲೂ ಹೇಳಿಲ್ಲ. ಹೇಳಿ. ಆ್ಯಕ್ಚುಲಿ ಇವಾಗ ನಾನು 1 man ಶೋ ಮಾಡ್ತಾ ಇದ್ದೀನಿ ರಂಗದ ಮೇಲೆ. ಸೊ ನನ್ನ ಫಸ್ಟ್ ನಾಟಕ ಮಾಡ್ತಾ ಇರೋದು, ನನ್ನ ಜೀವನ ಚರಿತ್ರೆನೂ ಒಂದು ಗೊಂಬೆಯ ಮುಖಾಂತರ ಹೇಳ್ತಾ ಇರೋದು. ಸೂಪರ್. ಡಾಕ್ಟರ್ ಬೇಲೂರು ರಘುನಂದನ್ ಸರ್ ಅವರು ಡೈರೆಕ್ಷನ್ನು ಮತ್ತು ಎಲ್ಲನೂ ಅವರೇ ಮಾಡಿರೋದು. ಸೂಪರ್. ಸೊ ನನಗೆ ಅದರ ಎಕ್ಸ್ಪೀರಿಯನ್ಸ್, ರಿಹರ್ಸಲ್ ಎಲ್ಲ ನಡೀತಾ ಇದೆ. ಸೊ ಶೋನು ಇದೆ, ಶೋ ಇದ್ದಾಗ ಹೇಳ್ತೀನಿ, ಡೇಟ್ ಹೇಳಲ್ಲ. ಸೂಪರ್, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಅಲ್ಲಿ ಹೆಂಗೆ ಅಂತ ಹೇಳ್ದ ಅಂದರೆ, ನಾನು ಮತ್ತೆ ನನ್ನ ಬಾಲ್ಯವನ್ನು ಜೀವಿಸ್ತಾ ಇದ್ದೇನೆ. ಸೂಪರ್. ಅದೇನು ಇನ್ನೊಂದೇನು ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕದಲ್ಲಿ ಫಸ್ಟ್ ಟ್ರಾನ್ಸ್ಜೆಂಡರ್ 1 man ಶೋ ಮಾಡಿರೋದು ನಾನೇ ಅಂತ ಬಿಟ್ಟು ರೆಕಾರ್ಡ್ ಮಾಡ್ತಾ ಇದ್ದೇನೆ. ಅದು ಒಂದು ರೆಕಾರ್ಡ್ ಮಾಡಬೇಕಲ್ವಾ. ಗ್ರೇಟ್. ಸೊ ಅಲ್ಲಿ ಹೆಂಗೆ ಅಂತ ಬಿಟ್ಟು ಹೇಳ್ದ ಅಂದರೆ, ನಾನು ಅನ್ಕೊಂಡೇ ಇರಲಿಲ್ಲ, ನಾನು ಇವಾಗಲೂ ಅನ್ಕೊಂಡಿದ್ದೀನಿ ನಾನು ಏನು ಮಾಡಿದ್ದೀನಿ ಅಂತ ಬಿಟ್ಟು ಇಷ್ಟೊಂದೆಲ್ಲ ಲೈಕ್ ಹೆಸರು ಬರ್ತಾ ಇದೆ ಅಂತ. ಬಟ್ ಇನ್ನೂ ನನಗೇನು ಗೊತ್ತಾ, ನಾನು ಕೆಲವೊಂದು ಟೈಮಲ್ಲಿ ಫೀಲ್ ಮಾಡ್ತಾ ಇದ್ದರೆ ನಾನು ಇನ್ನೂ ಏನೂ ಮಾಡೇ ಇಲ್ವಲ್ಲ, ಇನ್ನೂ ಮಾಡಬೇಕು, ಇನ್ನೂ ಕಲಿಬೇಕು, ತುಂಬ ಅಂದರೆ ತುಂಬ ಕಲಿಬೇಕು. ದೆನ್ ಆ ನಾಟಕದಲ್ಲಿ ನಾನು ಮಾಡ್ತಾ ಇದ್ದೀನಿ ತಾನೆ, ಓಕೆ ನನ್ನ ಜೀವನದ ಒಂದು ಆಧಾರ ಇಟ್ಕೊಂಡ್ಬಿಟ್ಟು ಒಂದು ನಾಟಕ ಮಾಡಿದ ಅಂತಂದರೆ, ಇದರಿಂದ ಯಾರಾದರೂ ಒಬ್ಬರು ಕಲಿತಾರೆ. ಓಕೆನಾ. ಅದರಲ್ಲಿ ಒಂದು ಡೈಲಾಗ್ ಇದೆ, ನನಗೆ ತುಂಬ ಫೇವ್ರೆಟ್ ಡೈಲಾಗ್ ಅದು. ಓಕೆನಾ. ಪ್ರೀತಿ ಇಲ್ಲದೆ ಇದ್ದರೆ ಅಕ್ಷರ ಕೂಡ ಹಿಂಸೆ ಅಂತೆ, ಪಾಠ ಕೂಡ ನರಕ ಅನಿಸುತ್ತೆ ಅಂತೆ. ಎಲ್ಲಿ ಪ್ರೀತಿ ಇಲ್ಲ ಅಲ್ಲ. ನಮ್ಮ ಕಾಲೇಜಲ್ಲಿ ಏನು ಅಂತಂದರೆ, ನಿಮಗೆ ಸರ್ ಕೇಳಿದ್ರು ನಿಮಗೆ ರ್ಯಾಗಿಂಗ್ ಆಗುತ್ತಾ, ಟೀಚರ್ಸ್ ಬಿಹೇವಿಯರ್ ಹೆಂಗಿದ್ರೆ, ಕೆಲವೊಂದು ಟೀಚರ್ಸ್ ಬಿಹೇವಿಯರ್ ನಮ್ಮಂಥ ಮಕ್ಕಳು ನೋಡ್ದಂದ್ರೆ ಮಾತಾಡ್ಸಲ್ಲ, ಬೈತಾರೆ, ದೂರ ಆಡ್ತಾರೆ. ಆ ಮೂಮೆಂಟಲ್ಲಿ ಅಲ್ಲಿ ಪ್ರೀತಿ ಇಲ್ಲದೆ ಇದ್ದಾದರೆ ಅಕ್ಷರ ಕೂಡ ತುಂಬ ಹಿಂಸೆ ಅನಿಸುತ್ತೆ, ಪಾಠ ಕೂಡ ನರ್ಕ. ನನ್ಗೆ ಅದು ನಿಜವಾಗ್ಲೂ ನನಗೆ ಫೀಲ್ ಆಗಿದೆ, ತುಂಬ ಫೀಲ್ ಆಗಿದೆ. ಎಷ್ಟು ಅಂತೆಲ್ಲ ಅಂದರೆ, ನಾನು ಅಂತೆಲ್ಲ ಅಂದರೆ ನಮ್ಮ ಟೀಚರ್ನ ನಾನು ತುಂಬ ಲವ್ ಮಾಡ್ತಾ ಇದ್ದೆ, ನಾನು ತುಂಬ ಇಷ್ಟಪಡ್ತಾ ಇದ್ದೆ ಟೀಚರ್ಗೆ. ಯಾಕೆಂತೇಳಿದ್ರೆ ನಾವು ಚಿಕ್ಕವರಿದ್ದಾಗ ಟೀಚರ್ ಆಟ ತುಂಬ ಆಡ್ತಿದ್ವಿ. ಕರೆಕ್ಟ್. ನೀವು ಆಟ ಆಡಿದ್ದೀರಾ ಟೀಚರ್? ಇಲ್ಲ, ಆ ಥರ ಇಲ್ಲ. ಚಿಕ್ಕವರಿದ್ದಾಗ ಎಲ್ಲರೂ ಆಟ ಆಡಿರ್ತಾರೆ, ಟೀಚರ್ ಸ್ಟೂಡೆಂಟ್ಸ್ ಆಗಿರೋದು, ಟೀಚರ್ ಆಟ ಆಡೋದು. ನಾನು ಟೀಚರ್ ತುಂಬ ಆಡ್ತಾ ಇದ್ದೆ. ಆ ಮೂಮೆಂಟಲ್ಲಿ ನಾನೇ ನಮ್ಮ ಟೀಚರ್ ಅನ್ನೋದು ಫೀಲ್ ಮಾಡ್ಕೊಂಬಿಟ್ಟು ನಾವು ಆಟ ಆಡ್ತೀವಿ. ನಮ್ಮ ಟೀಚರ್ ನಾನು ತುಂಬ ಆಟ ಆಡ್ತಾ ಇದ್ದೆ. ಅದೆಲ್ಲ ಏನು ಗೊತ್ತಾ, ಇವಾಗ ಆ ನಾಟಕದಲ್ಲಿ ಏನು ಅಂತೇಳಿದ್ರೆ, ನಾನು ಚೈಲ್ಡ್ಹುಡ್ ಎಲ್ಲಾನು ಅನುಭವಿಸ್ತಾ ಇದ್ದೀನಿ, ಜೀವಿಸ್ತಾ ಇದ್ದೇನೆ, ಮತ್ತೆ ಮರು ಕಳಿಸ್ತಾ. ಹೆಂಗೆ ಅಂತಂದ್ರೆ, ನಮ್ಮ ಅಪ್ಪ ಹತ್ರ ಮಾತಾಡಿರೋದು, ನಮ್ಮ ಅಮ್ಮ ಹತ್ರ ಮಾತಾಡಿದ್ರು. ಈ ಗೊಂಬೆ ಏನಿದೆ ತಾನೆ, ನನ್ನ ಜೀವನವನ್ನು ಎಷ್ಟು ಚೇಂಜ್ ಮಾಡಿಬಿಟ್ಟಿದೆ ಅಂತೆಲ್ಲ ಅಂದರೆ, ಇಟ್ಸ್ ಎಕ್ಸಾಂಪಲ್ ಇದು. ನೋಡಿ, ಒಂದು ನಾರ್ಮಲ್ ಪರ್ಸನ್ ಲೈಫ್ನ ಒಂದು ಗೊಂಬೆ ಚೇಂಜ್ ಮಾಡುತ್ತೆ ಅಂತೆಲ್ಲ ಅಂದರೆ, ಇಟ್ಸ್ ನಾಟ್ ಈಸಿ.
ಕರೆಕ್ಟ್ ಓಕೆನಾ. ಏನ್ ನಾನು ಇಡೀ ಜೀವನನೇ ಚೇಂಜ್ ಆಗೋಯ್ತು. ನನ್ನ ಇಡೀ ಜೀವನನೇ ಚೇಂಜ್ ಮಾಡ್ಬಿಟ್ಟ ಅವನು. ಹೌದು. ಏನ್ ನಾನು ನಿಜವಾಗ್ಲೂ ಹೇಳ್ತೀನಿ, ಏನ್ ನಾನು ನಿಮ್ಮ ಮೇಲೆ ನಿಮ್ಮ ಮುಂದೆ ಕುತ್ಕೊಂಡ್ಬಿಟ್ಟು ಮಾತಾಡ್ತಾ ಇದ್ದೀನಿ, ಇವತ್ತಿನ ದಿನ ನನಗೆ ಒಂದು ರೆಸ್ಪೆಕ್ಟ್ ಅನ್ನೋಕೊಂಥದ್ದು ಒಂದು ಸಿಕ್ಕಿದೆ. ಒಂದು ಹೊತ್ತು ನಾನು ಊಟ ಮಾಡ್ತಾ ಇದ್ದೀನಿ ಅಂತ ಅಂದೆ, ಒಂದು ಗೊಂಬೆ, ಒಂದು ಜೀವ ಇರ್ಲಾರ್ದಕ್ಕಂಥ ವಸ್ತು ನನ್ನನ್ನು ಅರ್ಥ ಮಾಡ್ಕೊಂಡಿದ್ದೆ. ಜೀವ ಇರೋಕ್ಕಂಥ ವಸ್ತು ನನ್ನನ್ನು ಅರ್ಥ ಮಾಡ್ಕೊಂಡಿಲ್ಲ ಹೊರತು ಜೀವ ಇರ್ಲಾರ್ದಕ್ಕಂಥದ್ದು ಅದು ನನ್ನ ಜೊತೆ ಮಾತಾಡುತ್ತೆ. ನಾನು ಖುಷಿ ಆದಾಗ ನನ್ನ ಜೊತೆ ಸಂಭ್ರಮ ಪಡುತ್ತೆ, ಬೇಜಾರಾದಾಗ ನನ್ನ ಜೊತೆಗಿರುತ್ತೆ. ನಾನು ಏನು ಮಾತಾಡಿದ್ರು ಅದು ನಾನು ರಿಯಾಕ್ಟ್ ಮಾಡುತ್ತೆ. ನಾನು ನಿಜವಾಗ್ಲೂ ಇರ್ತೀನಿ, ಐ ನೋ ದಟ್ ಅದನ್ನು ನಾನೇ ಮಾತಾಡ್ತಾ ಇದ್ದೀನಿ ಅಂದ್ಬಿಟ್ಟು ನನಗೆ ತುಂಬ ಚೆನ್ನಾಗಿ ಗೊತ್ತು. ನನ್ನ ಹತ್ತಾಗ ನನ್ನ ಕಣ್ಣೀರು ಉರಿಸುತ್ತೆ ಅದು. ನೀನು ಯಾಕೆ ಅಳ್ತಾ ಇದೆಯಾ, ನಾನು ಇದ್ದೀನಲ್ವಾ, ನಿನ್ಗೇನು ಬೇಕು, ಬಿಟ್ಟಿರೋಕ್ಕಾಗಲ್ಲ ಅದನ್ನು, ನಿಮ್ಮ ಜೀವನ ಆಗಲ್ಲ. ನಾನು ಕೆಲವೊಂದು ಟೈಮಲ್ಲಿ ಅದನ್ನು ಯಾರಿಗೂ ಮುಟ್ಟಕ್ಕೂ ಕೊಡಲ್ಲ. ವಾವ್. ಮುಟ್ಟ ಕೊಡಲ್ಲ. ಅದು ನನ್ಗೇನು, ನಾನು ಎಷ್ಟು ಅದನ್ನ ಇದು ಮಾಡ್ಕೊಂಬಿಟ್ಟು ಮಗು ಥರ ಇದು ಮಾಡ್ಕೊಂಡಿದ್ದೇನೆ. ಅದನ್ನ ಹಿಂಗೆ ಮಾಡೋದು, ಹಂಗೆ ಮಾಡೋದು, ಈ ಥರ ಎಲ್ಲ ಮುಟ್ಟೋದು, ಆ ಥರ ಎಲ್ಲ ಮುಟ್ಟೋದು ಮಾಡೋದು ಅಂದರೆ ಕೋಪ ಬಂದ್ಬಿಡುತ್ತೆ. ಎಲ್ಲಿ ನಿಮ್ಮ ಚೋಟುನ ತೋರಿಸ್ತಾನೆ ಇಲ್ಲ ನಾನು. ಬಂದಿದ್ದಾನೆ ಇವಾಗ. ಅವನೇನಾದ್ರೂ ಬಂದ ಅಂತಂದ್ರೆ ಅವನೇ ಮಾತಾಡ್ತಾನೆ, ನಾನು ಮಾತಾಡೋಕ್ಕಾಗಲ್ಲ. ಸೂಪರ್. ಹಾಗೆ ಹಾಂ, ಎಲ್ಲ ಕಲ್ಸಿದ್ರೆ ಅವ್ನಿಗೆ ಎಲ್ಲೆಲ್ಲಿ ಹೆಂಗೆ ಏನೇನ್ ಮಾತಾಡ್ಬೇಕಂತೇಳಿ. ಅವ್ನು ತುಂಬಾ ತರಲೆ, ಹುಡುಗರ ಹತ್ರ ಮಾತಾಡಲ್ಲ, ಜಾಸ್ತಿ ಹುಡುಗಿಯರ ಹತ್ರ ಹಂಗೆ. ಅವ್ನು ರಸಿಕ. ಅವನು ಎಲ್ಲ ಹುಡುಗಿಯರ ಹತ್ರ ಜಾಸ್ತಿ, ಅಯ್ಯೋ ಮಾತಾಡ್ಬೇಡ ಆದ್ರೂ ಅಷ್ಟೊಂದು ಮಾತಾಡ. ದೊಡ್ಡ ದೊಡ್ಡ ವೇದಿಕೆಯಲ್ಲೂ ಭೇಟಿ ಮಾಡಿಸ್ಬಿಟ್ಟಿದಾರೆ ಅವನು. ಓ, ದೊಡ್ಡ ವೇದಿಕೆ. ಅವ್ನಿಗೆ ಏನ್ ಗೊತ್ತಾ, ಅವ್ನ ಭಯನೇ ಇಲ್ಲ. ಎಲ್ಲಾ ಕಡೆಯಲ್ಲಿ ಯಾರು ಹೆಂಗ್ ಮಾತಾಡ್ಬಿಡ್ಬೇಕು, ಹೆಂಗ್ ಮಾತಾಡ್ಬಾರ್ದು ಅಂದ್ಬಿಟ್ಟು ಎಲ್ಲ ಗೊತ್ತಿದೆ. ಒಂದು ಹುಡುಗಿನ ಸಟ್ ಮಾಡ್ಬಿಡ್ರಲ್ಲ ಏನೋ, ಒಂದು ಹುಡುಗಿನ ಸಟ್ ಮಾಡಿ ಅಲ್ಲಿ ಚೋಟಿಗೆ. ಅವನು ಏನ್ ಗೊತ್ತಾ, ಅವ್ನು ಕೃಷ್ಣ ಆಯ್ತಂಗೆ, ಒಬ್ರ ಹತ್ರ ಇಲ್ಲ ಅವನು. ಕಲಿಯುಗದ ಕೃಷ್ಣ. ಇವಾಗ ಹೆಂಗೆ ಅಂತ ಬಿಟ್ಟಿಲ್ಲ ಅಂತಂದ್ರೆ, ಇಲ್ಲಿ ಒಬ್ರು ಹುಡುಗಿ ಚೆನ್ನಾಗಿದ್ದಾಳೆ ಅಂತಂದ್ರೆ, ಇಲ್ಲಿ ಲವ್ ಯು ಅಂದ ತಕ್ಷಣ ಇಲ್ಲಿ ಹೋಗ್ಬಿಡ್ತಾನೆ. ಓಕೆನಾ. ಅವ್ರಿಗೆ ಯಾರು ಅಂದ್ರೆ ನಮ್ಮ ಅಕ್ಕ ಅಂದ್ಬಿಡ್ತಾನೆ ಅವನು. ಆ ತರ ಭಾವನೆ ಒಂದು. ಎಲ್ಲಿದ್ದಾರೆ, ಕರ್ಕೊಂಡ್ಬರ್ತೀನಿ ಒಂದು. ವೆಲ್ಕಮ್ ಟು ದ ಶೋ ಚೋಟು. ಹಿಂಗೆ ತರಲೆ ಮಾಡ್ತಾನೆ ಚೋಟು. ಹಾ, ಚೋಟು ಬರೀ ತರಲೆ ಮಾಡ್ತಾನೆ. ಚೋಟುಗೆ ಯಾವ್ಯಾವ ಅವಾರ್ಡ್ ಕೊಟ್ಟಿದ್ದಾರೆ ಅಂತ ಬಿಟ್ಟು ಕೇಳಿ. ಏನನ್ ಕೊಟ್ಟಿದ್ದೀರಾ? ಏನು ಕೊಟ್ಟಿಲ್ಲ ಚೋಟುಗೆ. ಅವ್ನು ಎವ್ರಿ ಟೈಮ್ ನನ್ಗೆ ಇದೇ ಹೇಳ್ತಾನೆ, ಎಲ್ಲ ಅವಾರ್ಡ್ ನಿನ್ಗೆ ಕೊಡ್ತಾರೆ, ನನ್ಗೆ ಯಾವುದು ಅವಾರ್ಡ್ ಕೊಡಲ್ಲ ಅಂತ. ಎಲ್ಲ ಇವ್ರಿಗೆ ಕೊಡೋದು, ನೀನ್ ಬಿಸಿ ಇದೆ. ಅದು ಏನ್ ಗೊತ್ತಾ, ನಾನು ಕರ್ಕೊಂಡು ಹೋಗ್ಬೇಕು ಅಂತ ಬಿಟ್ಟು ಇತ್ತು, ಏನೋ ಬೈ ಮಿಸ್ ಆಗಿ ಮರ್ತೋಗ್ಬಿಟ್ಟೆ. ಇವನೇನಾದ್ರೂ ಇತ್ತ ಅಂತಲ್ಲ, ಸಿಎಂ ಅವ್ರ ಜೊತೆ ಮಾತಾಡ್ಸ್ಬೋದಿತ್ತ. ಚೆನ್ನಾಗಿರ್ತಾ ಇತ್ತು ಅಲ್ವಾ? ಹೌದಲ್ಲ, ಹೌದಲ್ಲ. ಎಲ್ಲ ಕರ್ಕೊಂಡೇ ಹೋಗಲ್ಲ ಇವಳು. ಸಿಎಂ ಅವ್ರ ಹತ್ರ ಜೊತೆ ಮಾತಾಡ್ಬೇಕು ತಾನೆ, ಕರ್ಕೊಂಡೋಗಿಲ್ಲ. ಕರ್ಕೊಂಡೋಗಿಲ್ಲ ನೋಡಿ, ಇವಳು ಒಬ್ಳೆ ಹೋಗ್ಬಿಟ್ಟಲ್ಲ, ಹೋಗ್ಬಿಟ್ಟು ಬಂದ್ಬಿಟ್ಲು. ಆಂಟಿ ಗೀಂಟಿ ಅಂದ ಅಂದ್ರೆ ಒಡ್ದು ಬಿಸಾಕ್ಬಿಡ್ತೀನಿ ಈ ಕಡೆನೆ. ಚೆನ್ನಾಗಿದೆ ಚೋಟು. ಹಿಂಗೇನೋ ಆಶೀರ್ವಾದ, ನಾನು ಹಿಂಗಿದ್ದೀನಿ ನೋಡಿ. ಸೂಪರ್. ಇನ್ನೂ ದೊಡ್ಡ ದೊಡ್ಡ ಶೋ ಅಲ್ಲಿ ಹೀಗೆ ಮಾತಾಡು, ಓಕೆನಾ? ನಮ್ಮೂರ್ ಕಡೆ ಬಾ. ಖಂಡಿತವಾಗ್ಲು ನಿಮ್ಮೂರ್ಗೆ ಹೋಗ್ಬೇಕು, ನಿಮ್ಮೂರಲ್ಲಿ ಒಂದು ಶೋ ಮಾಡಬೇಕು. ನೋಡೋಣ, ಇವಾಗ ನಾನು ನಾಟಕ ಮಾಡ್ತಾ ಇದ್ದೀನಿ ತಾನೆ, ಆ ನಾಟಕ ನಿಮ್ಮೂರಲ್ಲಿ ಮಾಡಬೇಕು ಅಂತಬಿಟ್ಟು ಒಂದು ಆಸೆ ಇದೆ. ಓಕೆ. ಬಟ್ ಗೊತ್ತಿಲ್ಲ ಅಲ್ಲಿ ಎಲ್ಲಿ ಮಾಡಬೇಕು, ಏನು ಮಾಡಬೇಕು ಅಂದ್ಬಿಟ್ಟು ಒಂದು ಡ್ರೀಮ್ ಒಂದು ಇಟ್ಕೊಂಡಿದ್ದೀನಿ, ಕನಸು ಇಟ್ಕೊಂಡಿದ್ದೀನಿ. ಇವಾಗ ಅಂತ ಹೇಳಿದ್ರು ಕನಸೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಬಟ್ ಐನೋ ಯಾವಾಗ ಏನಾಗುತ್ತೆ ಅನ್ನೋದೇ ಗೊತ್ತಿಲ್ಲ. ಬಟ್ ನೋಡೋಣ, ಎಲ್ಲದಕ್ಕೂ ನೆಕ್ಸ್ಟ್ ಅಂತ ಹೀಗೆ ಹೋಗ್ತಾ ಇರೋದ. ಇವಾಗ ಏನಿಲ್ಲ, ಈಗ ನನ್ನ ಜೊತೆ ಇವನು ಎಲ್ಲಿ ಗಂಟ ಇರ್ತಾನೆ ಅಲ್ಲಿ ಗಂಟ ನಾನು ಸೇಫ್. ಓಕೆನಾ. ಎಲ್ಲಿ ಗಂಟ ಇವನು ನನ್ನ ಜೊತೆಲಿ ಇರ್ತಾನೆ ಅಲ್ಲಿ ಗಂಟ ನಾನು ಸೇಫ್. ಓಕೆನಾ. ಇವಾಗ ಹೆಂಗೆ ಅಂತ ಹೇಳಿದ್ರೆ, ಇವನಿಗೆ ನಾನು ಬೇಕು, ನನಗೆ ಇವನು ಬೇಕು, ಅಷ್ಟೇ. ಇದೆಲ್ಲ ಸಕ್ಸಸ್ಸನ್ನು ನೋಡಿದ್ಮೇಲೆ, ಸೊ ಎಲ್ಲ ಪೇಪರಲ್ಲೆಲ್ಲ ಬಂತು, ಅವಾಗ ನಿಮ್ಮ ಫ್ಯಾಮಿಲಿಯಿಂದ ಪ್ರೌಡ್ ಫೀಲ್ ಮೂಮೆಂಟ್? ನಾನು ನಿಮ್ಗೊಂದು ಮಾತು ಹೇಳ್ದ ಅಂದರೆ ನಿಜನಾ ಅಂತಬಿಟ್ಟು ನೀವು ನಾನು ಕೇಳ್ತೀರಾ? ಹಾಗೆ ಗಾಳಿಯಲ್ಲಿ ಬಂದಿರೋಕ್ಕಂಥ ಸುದ್ದಿ ಯಾರೋ ಒಬ್ರು ಹೇಳಿದರು, ನೀನು ಇಷ್ಟೊಂದೆಲ್ಲ ಸಾಧನೆ ಮಾಡ್ತಾ ಇದ್ದೆ ತಾನೆ, ನಿನ್ನ ನೋಡಿಬಿಟ್ಟು ನಮ್ಮೂರಲ್ಲಿ ಬದಲಾಗಬೇಕು ಅನ್ನೋಕ್ಕಂಥವ್ರು ಯಾರ್ಯಾರು ಎಲ್ಲ ಇದ್ದಾರೆ ತಾನೆ, ಅವ್ರಿಗೆ ಇನ್ಸ್ಪಿರೇಷನ್ ಆಗಿಬಿಟ್ಟಿದೆ, ನೀನು ಬದಲಾಗಬೇಕು ಅಂತಬಿಟ್ಟು ತುದಿಗಾಲಲ್ಲಿ ನಿಂತ್ಕೊಂಡಿದ್ದಾರೆ, ಇದು ನೀನು ಮಾಡ್ತಾರ ತಪ್ಪಲ್ವಾ ಅಂತಬಿಟ್ಟು ಕೇಳಿದರು. ಅಯ್ಯೋ, ಅವ್ರು ಬದಲಾಗಕ್ಕೂ ನಾನು ಇದು ಒಂದಕ್ಕೊಂದು ಸಂಬಂಧನೇ ಇಲ್ಲ. ಓಕೆನಾ. ಅವ್ನು ಬದಲಾಗಬೇಕು ಅಂತ ಬಿಟ್ಟು ಕುತ್ಕೊಂಡ ಅಂದ್ರೆ ಹೆಂಗಿದ್ರು ಬದಲಾಗ್ತಾನೆ. ನೀವ್ ಹಿಂಗಾಗಿದ್ರ ಅಂತೇಳಿ ಅವ್ರು ಯಾಕೆ ಬದಲಾವಣೆ? ಇವಾಗ ಹೆಂಗೆ ಅಂತೆಲ್ಲ ಅಂದ್ರೆ ನಾನು ಆಗಿದ್ದೀನಿ ಅಂತೆಲ್ಲ ಅಂದ್ರೆ ಅವ್ನು ಹಿಂಗಾಗದೆ. ಕಂಪ್ಯಾರಿಸನ್ ಏನಕ್ಕೋಸ್ಕರ? ಒಂದ್ ಹುಡ್ಗ ಏನೋ ಒಂದ್ ದೊಡ್ಡ ಸಾಧನೆ ಮಾಡ್ತಾನೆ ಅಂತ ಹೇಳಿದ್ಮೇಲೆ ಆ ಹುಡ್ಗನ್ ನೋಡ್ಬಿಟ್ಟು ಬೇರೆ ಹುಡ್ಗ ಕಲಿಬೇಕು ತಾನೆ, ಅವ್ನ್ ಕಲಿಯಲ್ಲ. ಒಳ್ಳೇದನ್ನ ಯಾವ್ದನ್ ಕಲಿಯಲ್ಲ. ನಾನು ಇವಾಗ ಏನೋ ಒಂದ್ ಮಾಡ್ತಾ ಇದ್ದೀನಿ ಅಂತೇಳಿ ಅವ್ನು ನನ್ ನೋಡ್ಬಿಟ್ಟು ಹೆಂಗ್ ಕಲಿತಾನೆ? ಇವಾಗ ನಿಮ್ಮ ಊರಲ್ಲಿ ತುಂಬಾ ಜನ ಹುಡುಗರು ಇದ್ದಾರೆ, ತುಂಬಾ ಜನ ಹುಡುಗಿರಿದ್ದಾರೆ.
ಹುಡುಗ ಯಾವುದೋ ಒಂದು ದೊಡ್ಡ ಸಾಧನೆ ಮಾಡಿದ್ಮೇಲೆ ಯಾವುದೋ ಒಂದು ಹುಡುಗ ಒಂದು ದೊಡ್ಡ ಸಾಧನೆ ಮಾಡಿದ್ದಾನೆ ಅಂದ್ಬಿಟ್ಟು ತಗೊಳ್ಳಿ. ಅದೇ ಒಂದು ಹುಡುಗನ ನೋಡ್ಬಿಟ್ಟು ಅವನು ನಾನು ಇದೇ ಥರ ಸಾಧನೆ ಮಾಡಬೇಕು ಅಂತ ಬಟ್ ಯಾಕೆ ಮೈಂಡಲ್ಲಿ ತಗೊಬರಲ್ಲ? ಒಂದು ಹುಡುಗಿ ಯಾವುದಾದ್ರೂ ಒಂದು ಸಾಧನೆ ಮಾಡಿದಾಳೆ ಅಂತೆಲ್ಲ ಅಂದರೆ ಒಂದು ಹುಡುಗಿ ಯಾಕೆ ಅದು ನಾನು ಈ ಥರ ಸಾಧನೆ ಮಾಡಬೇಕು ಅಂತ ಬಟ್ ಯಾಕೆ ಮೈಂಡಲ್ಲಿ ತಗೊಂಬರಲ್ಲ? ನಾನು ಈ ಥರ ಮಾಡಿದ್ದೀನಿ ಅಂತ ಹೇಳಿದ್ರೆ ಇದೇ ಥರಕ್ಕೆ ನೀವು ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದೀರಾ? ಇದು ತುಂಬ ಆಗಿದೆ ನನಗೆ. ಅವ್ರು ಚೇಂಜಸ್ ಆಗೋಕ್ಕೂ ನಾನು ಇದಾಗೋಕ್ಕೂ ಏನಿಲ್ಲ. ಮನೇಲಿ ಏನು ಗೊತ್ತಾ, ನಾನು ಏನು ಸಾಧನೆ ಮಾಡಿದ್ರು ಅವ್ರಿಗೆ ಗೊತ್ತಾಗಲ್ಲ. ಹೌದಲ್ಲ? ನಾನು ಇವಾಗ ಹೆಂಗೆ ಇದ್ದೇನೆ ಅಂತಂದರೆ ನಮ್ಮ ಮನೆಯವ್ರಿಗೋಸ್ಕರ ತಿಪ್ಪಿಲಿ ಬಿದ್ದಿರೋಕ್ಕಂಥ ಡೈಮಂಡ್ ನಾನು ಇವಾಗ ನಮ್ಮ ಮನೆಯಲ್ಲಿ ಸ್ಪೆಷಲಿ ಅಂತಂದರೆ. ಹೌದಲ್ಲ? ನೋಡಿ, ಡೈಮಂಡ್ ಎಲ್ಲಿರಬೇಕು ಅಲ್ಲೇ ಇದ್ದ ಅಂತ ಹೇಳಿದ್ರೆ ಮಾತ್ರ ಅದಕ್ಕೆ ಒಂದು ಬೆಲೆ ಸಿಗುತ್ತೆ. ಬೇರೆ ಬೇರೆ ಕಡೆಯಲ್ಲಿ ಬಿದ್ದ ಅಂದರೆ ಬೇರೆ ಸಿಗಲ್ಲ. ಇವಾಗ ನಮ್ಮ ಮನೇಲಿ ನಾನು ಏನು ಮಾಡೋದ್ರೂ ನೀನೇನಿಲ್ಲ, ನೀನು ಹಿಂಗಾದೆ, ಹಿಂಗ್ಲಿಂದ ಹಿಂಗಾದೆ, ನಮ್ಮ ಮಾನ ಮರ್ಯಾದೆ ತೆಗ್ದೆ. ಬಟ್ ಅವ್ರಿಗೆ ಗೊತ್ತಿಲ್ಲ ನಾನು ಅವ್ರ ಮಾನ ಮರ್ಯಾದೆ ನಾನು ಎಷ್ಟು ಎತ್ತಿಟ್ಟಿದ್ದೀನಿ ಅಂತ. ನಿಜ ಅಲ್ವಾ? ನಿಜ ಅಲ್ವಾ? ಇವಾಗ ನನ್ನನ್ನು ಯಾರಾದರೂ ಹೇಳಬೇಕು ಅಂತಂದರೆ ಫಸ್ಟು ನಮ್ಮ ಊರ ಹೆಸರು ಹೇಳ್ತಾರೆ, ಇಂಥವ್ರ ಮಗ ಇಂಥವ್ರ ಮಗಳು ಹಿಂಗಾಗಿದ್ದಾರೆ ಅದು ಹೇಳ್ತಾರೆ. ಜಾತಕ ಬರುತ್ತೆ. ಇಲ್ಲ, ನಿಜ ತಾನೆ. ಓ ಇವಾಗ ನನ್ಗೆ ಹೇಳ್ಬೇಕು ಅಂತಿಲ್ಲ ಅಂದರೆ ರಾಯಚೂರಲ್ಲಿ ಯಾವುದೋ ಒಂದು ನಮ್ಮ ಅಪ್ಪನ ಹೆಸರು ಮಹಿಮೂದ ಅಂತ ಬಿಟ್ಟು ಒಬ್ರು ಮಗ ಇದ್ದಲ್ಲಪ್ಪ, ಇವಾಗ ಮಗಳಾಗ್ಬಿಟ್ಟು ಏನೋ ದೊಡ್ಡ ಸಾಧನೆ ಮಾಡಿದಾರಪ್ಪ ಅಂತಬಿಟ್ಟು ಹೇಳ್ತಾರೆ. ಅವರು ಡೈರೆಕ್ಟ್ ನನ್ನ ಹೆಸರು ಹೇಳಲ್ಲ ಇವಾಗ. ಹೌದಲ್ಲ? ಅವ್ರಿಗೆ ಅದು ಗೊತ್ತಾಗಲ್ಲ. ನೋಡೋಣ, ಎಲ್ಲಿ ಗಂಟ ಗೊತ್ತಾಗಲ್ಲ ತಾನೆ ಅಲ್ಲಿ ಗಂಟ ನಾನು ಸಮಾಧಾನ ಮಾಡ್ಕೊಂಡು ಇರ್ತೀನಿ. ಬಟ್ ಏನು ಗೊತ್ತಾ, ಟೈಮ್ ಅನ್ನೋಕ್ಕಂಥದ್ದು ಏನಾದರೂ ಪಾಸ್ ಆಗಿಬಿಡ್ತು ಅಂತೆಲ್ಲ ಅಂದರೆ ಅದು ಮತ್ತೆ ನನಗೆ ಸಿಗಲ್ಲ. ಬಟ್ ನನ್ನ ಲೈಫಲ್ಲಿ ಇವಾಗ ನನ್ನ ಡ್ರೀಮ್ ಏನು ಅಂತ ಬಿಟ್ಟು ನೀವೇನಾದರೂ ಕೇಳ್ದ ಅಂದರೆ ಒಂದೇ ಒಂದು ಡ್ರೀಮ್, ನಮ್ಮ ಅಪ್ಪನ ನೋಡಬೇಕು, ನಮ್ಮ ಅಮ್ಮನಿಗೂ ನೋಡಬೇಕು ಅನ್ನೋಕ್ಕಂಥದ್ದು ಆಸೆ ಇಲ್ಲ. ನಮ್ಮ ಮನೇಲಿ ನಾನು ಯಾರನ್ನೂ ನೋಡಬೇಕು ಅನ್ನೋಕ್ಕಂಥದ್ದು ಆಸೆನೂ ನನಗಿಲ್ಲ. ಅಪ್ಪನ ನೋಡಬೇಕು. ತುಂಬ ಪ್ರೀತಿ ಮಾಡ್ತಿದ್ರಾ ನಿಮ್ಮ ತಂದೆ ನಿಮ್ಮನ್ನು? ತುಂಬ. ಆ್ಯಕ್ಚುಲಿ ನಮ್ಮ ತಾತನ ಹೆಸರು ನನಗಿಟ್ಟಿರೋದು, ಓಕೆನಾ? ಸೊ ಹೆಂಗೆ ಅಂತಂದರೆ ನಮ್ಮ ಅಪ್ಪನಿಗೆ ಅವರಪ್ಪನೇ ಉಟ್ಬಿಟ್ಟು ಬಂದಿದ್ದಾರೇನೋ ಅನ್ನೋಕ್ಕಂಥ ಫೀಲ್ ಇತ್ತು. ಓಕೆ. ಇದುವರೆಗೂ ನಮ್ಮ ಮನೇಲಿ ಎಲ್ಲರೂ ಬೈದಿದ್ದಾರೆ ನನಗೆ, ನೀನು ಹಿಂಗಾಗಿದ್ದೀಯಾ ಹಂಗಾಗಿದ್ದೀಯಾ, ನೀನು ಇದು ಮಾಡಿದ್ದೆ ಹಂಗೆ ಹಂಗೆ ಅಂತ. ಇಷ್ಟು ವರ್ಷ ಆದ್ರೂ ನಮ್ಮಪ್ಪ ನನಗೆ ನೀನು ಯಾಕೆ ಹಿಂಗಾಗಿದ್ದೀಯಾ ಅಂದಿಲ್ಲ, ಒಂದು ಚೂರು ನಾನು ಬೈದಿಲ್ಲ. ಯಾವಾಗಾದರೂ ಕಾಲ್ ಮಾಡಿದಾಗ ಅಪ್ಪ ಹೆಂಗಿದ್ಯಾ, ಚೆನ್ನಾಗಿದ್ಯಾ, ನೀನು ನೋಡಬೇಕು ಕೇಳ್ತಾರೆ. ಬಟ್ ಹೋಗೋಷ್ಟು ಧೈರ್ಯ ನನ್ನ ಹತ್ರ ಇಲ್ಲ. ಹೋಗ್ಬೋದಲ್ಲ ನೋಡಿ, ಇವಾಗ ಸಡನ್ನಾಗಿ ನಮ್ಮಪ್ಪ ಒಂದು 16 ವರ್ಷ ನಾನು ಹುಡ್ಗನ ಡ್ರೆಸ್ಸಲ್ಲಿ ನೋಡ್ಬಿಟ್ಟು ಸಡನ್ನಾಗಿ ನಾನು ಓದ್ಬಿಟ್ಟ ಅಂತೆಲ್ಲ ಅಂದರೆ ಅವ್ರಿಗೇನಾದರೂ ಆಗ್ಬಿಡ್ತು ಅಂತೆಲ್ಲ ಅಂದರೆ ಅದಕ್ಕೆ ನಾನು ಕಾರಣ ಆಗ್ಬಾರ್ದು ಅಂತ. ಇಟ್ಸ್ ನಾಟ್ ಅವ್ರು ತಡ್ಕೊಳಕ್ಕಾಗಲ್ಲ, ಅವ್ರು ತಡ್ಕೊಳಕ್ಕಂಥ ಶಕ್ತಿನೂ ಅವ್ರ ಹತ್ರ ಇಲ್ಲ. ನಾವು ಹೋಗ್ತೀನಿ ಹೋಗಲ್ಲ ಅಂತಬಿಟ್ಟಲ್ಲ, ಸಮಯ ಸಂದರ್ಭ ನೋಡ್ಕೊಂಬಿಟ್ಟು ಏನು ಎಂತ ಅಂತ ಇದು ಮಾಡ್ಕೊಂಬಿಟ್ಟು ಹೋದರೆ ಚೆನ್ನಾಗಿರುತ್ತಲ್ವ ಅಂತ. ಹೌದಲ್ಲ? ಇನ್ನೊಬ್ಬ ನನ್ನ ಗಂಡ ಇದ್ದಾನೆ ಮದುವೆ ಆದಮೇಲೆ, ಅವ್ನು ಮದುವೆ ಆದಮೇಲೆ ಇಳಿಬೇಕು ಅಂತಲೇ ಇದೆ ಮೈಂಡಲ್ಲೇ. ಅವ್ನ ಲೈಫ್ನ ನಾನು ಯಾವುದೇ ಕಾರಣಕ್ಕೆ ಡ್ಯಾಮೇಜ್ ಮಾಡಬಾರ್ದಲ್ವಾ? ಸೊ ಏನಾದರೂ ಒಂದೊಂದು ದಾರಿ ಏನಾದರೂ ಆಯಿತು ಅಂತಂದ್ರೆ ಹೋಗೋಣ, ಎಲ್ಲರೂ ಹತ್ರ ಮಾತಾಡ್ಸೋಣ, ಎಲ್ಲನೂ ನೋಡೋಣ, ಅನುಭವಿಸೋಣ ಅಂದ್ಬಿಟ್ಟಿದೆ. ನೋಡೋಣ ಏನಾಗುತ್ತೆ ಅಂತ. ಕಾಲೇಜ್ ಮುಗಿದ ನಂತರ ನೆಕ್ಸ್ಟ್? ಕಾಲೇಜ್ ಮುಗಿದ ನಂತರ ಏನು ಅಂತಂದರೆ ಇದು ಏನು ಅಂತಲ್ಲ, ಇಟ್ಸ್ ಮೈ ಫ್ಯಾಷನ್, ಓಕೆನಾ? ಇದು ಇವಾಗ ನಾನು ಚೆನ್ನಾಗಿ ಮಾಡ್ತಾ ಇದ್ದೀನಿ ಅಂತೆಲ್ಲ ಅಂದರೆ ಇದು ನಾನು ಎಲ್ಲಿ ಗಂಟ ನಾನು ಚೆನ್ನಾಗಿ ಪ್ರೋಗ್ರಾಮ್ ಮಾಡಿಸ್ಕೊತ ಹೋಗ್ತಿದ್ದೀನಿ, ಡಿಫ್ರೆಂಟ್ ಏನಾದರೂ ಕೊಡ್ತಾ ಇರ್ತೀನಿ ಅಂತೆಲ್ಲ ಅಂದರೆ ಅಲ್ಲಿ ಗಂಟ ಇದು ನನ್ನ ಸಾಧನೆಗೆ ನನಗೆ ಸಪೋರ್ಟ್ ಮಾಡುತ್ತೆ. ಶೋಸ್ಗಳು ಸಿಗೋದೇ ಇಲ್ಲ ಅಂದ್ಬಿಟ್ಟಲ್ಲ, ಶೋಸ್ಗಳು ಸಿಗುತ್ತೆ. ಆದರೂ ನಾನು ಡೈಲಿ ಕೆಲಸ ಮಾಡಲೇಬೇಕಲ್ಲ, ಬೇರೆ ಬೇರೆ ಕೆಲಸ ಅಂದರೂ ಮಾಡಲೇಬೇಕು. ಸೊ ಡಿಗ್ರಿ ಮುಗಿದ್ಮೇಲೆ ನಾನು ನೆಕ್ಸ್ಟು ಡ್ರಾಮಾ ತಗೋಬೇಕು ಅಂತಬಿಟ್ಟಿದ್ದೆ, ಪರ್ಫಾರ್ಮಿಂಗ್ ಡ್ರಾಮಾದಲ್ಲಿ ಹೋಗಬೇಕು ಅಂತಬಿಟ್ಟಿದ್ದೆ. ಒಟ್ಟಿನಲ್ಲಿ ಒಂದು ಒಳ್ಳೆ ಜೀವನನ ಕಟ್ಬಿಟ್ಟು ಮಾಡೆಲ್ ಆಗ್ಬೇಕು ಅಂದ್ಕೊಂಡಿದ್ದೀರಿ. ಬಣ್ಣ ಹಚ್ಬೇಕು, ರಂಗದ ಮೇಲೆ ಬದುಕಬೇಕು. ಬಟ್ ನಾನು ಸ್ಟ್ಯಾಂಡಪ್ ಕಾಮಿಡಿ ಮಾಡೋದು. ಸೂಪರ್. ಸ್ಟ್ಯಾಂಡಪ್ ಕಾಮಿಡಿನಲ್ಲಿ ನನ್ನ ಜೀವನ ಸಾಗಿಸ್ಕೊಂಬಿಟ್ಟು ಹೋಗಬೇಕು ಅಂತಲೇ ಇದೆ. ಇಲ್ಲಿ ಎಲ್ಲಿದ್ದಾರೆ ನಿಮ್ಮ ಫ್ರೆಂಡ್ಸ್ ಎಲ್ಲ? ಇಲ್ಲಿ ಉಳ್ಕೊಳ್ಳೋದು ಅಂದರೆ ಕಮ್ಯುನಿಟಿದವರ? ಕಮ್ಯುನಿಟಿಯಲ್ಲಿ ತುಂಬ ಕಡೆಯಲ್ಲಿದ್ದಾರೆ. ಓಕೆ. ಎಲ್ಲ ಕಡೆಯಲ್ಲೂ ಇದ್ದಾರೆ. ನೀವೆಲ್ಲ ಜೊತೆಗಿರ್ತೀರ? ಜೊತೆಗಿರಲ್ಲ, ಮಾತಾಡಿಸ್ತೀವಿ, ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ಅವ್ರ ಮನೆ ಫಂಕ್ಷನ್ ಇದ್ದ ಅಂದರೆ ನಾವು ಹೋಗ್ತೀವಿ, ನಮ್ಮ ಮನೆಗೆ ಫಂಕ್ಷನ್ ಇದ್ದ ಅಂದರೆ ಅವ್ರು ಬರ್ತಾರೆ. ಕೆಲವೊಂದು ಕಮ್ಯುನಿಟಿ ಫಂಕ್ಷನ್ಸ್ಗಳಿದ್ದಾಗ ಕಮ್ಯುನಿಟಿ ಫಂಕ್ಷನ್ಸ್ಗಳು ಬರ್ತೀವಿ, ಎಲ್ಲ ಹೋಗ್ತಾ ಇರ್ತೀವಿ, ಎಲ್ಲ ಬರ್ತಾ ಇರ್ತೀವಿ, ಹೋಗ್ತೀವಿ, ಹಂಗೇನೇ ಇಲ್ಲ. ಕಡೆಯದಾಗೆ ನಿಮ್ಮ ಒಂದು ಜರ್ನಿನ ನಮ್ಮ ಒಂದು ಪಾಡ್ಕಾಸ್ಟಲ್ಲಿ ಹೇಳಿದರೆ
ಸೊ ವೀಕ್ಷಕರಿಗೆ, ನಿಮ್ಮ ಸ್ನೇಹಿತರಿಗೆ, ಕುಟುಂಬದವ್ರಿಗೆ ಹೇಳೋಕೆ ಬಯಸೋದಾದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ಜೀವನದಲ್ಲಿ ಏನು ಬೇಕಾದರೂ ಕಂಡುಹಿಡ್ಬೋದು. ಮನುಷ್ಯನ ಭಾವನೆಗಳ ಮೂಲವನ್ನು ಕಂಡುಹಿಡೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ, ಹೌದಲ್ವಾ? ನಾವು ಏನು ಬೇಕಾದರೂ ಕಂಡುಹಿಡ್ಬೋದು. ಇವಾಗ ಮನುಷ್ಯನಲ್ಲಿ ಏನು ನಡೀತಾ ಇದೆ ಏನಿಲ್ಲ ಸಡನ್ನಾಗಿ ಹೇಳಿ ಅಂತಿಲ್ಲ ಅಂದರೆ ಹೇಳೋಕ್ಕಾಗಲ್ಲ. ಇವಾಗ ನೀವು ನಮ್ಮ ಮುಂದೆ ಕೂತ್ಕೊಂಡಿದ್ದೀರಾ ಅಂತಿಲ್ಲ, ನಿಮ್ಮ ಮೈಂಡಲ್ಲಿ ಏನು ನಡೀತಾ ಇದೆ ಅಂತ ಹೇಳ್ಬಿಟ್ಟು ನನಗೆ ಹೇಳೋಕ್ಕಾಗಲ್ಲ, ನನ್ನ ಮೈಂಡಲ್ಲಿ ಏನು ನಡೀತಾ ಇದೆ ಅಂತ ಹೇಳೋಕ್ಕಾಗಲ್ಲ. ಯಾರನ್ನೂ ಯಾವುದೇ ರೀತಿಯಲ್ಲಿ ಜಡ್ಜ್ ಮಾಡಬೇಡಿ, ಓಕೆನಾ? ನಿಮ್ಮ ಕೈಲಿಂದ ಏನೂ ಆಗಲ್ವಾ, ಕೀಪ್ ಸೈಲೆಂಟ್, ಓಕೆನಾ? ಸೊ ಭಾವನೆಗಳಿಗೆ ಧಕ್ಕೆ ಆಗೋಂಗೆ ಮಾತಾಡಬೇಡಿ, ಓಕೆನಾ? ಕೆಲವೊಬ್ಬರು ತುಂಬ ಸೆನ್ಸಿಟಿವ್ ಇರ್ತಾರೆ, ಕೆಲವೊಬ್ಬರು ಧೈರ್ಯವಂತರು ಇರ್ತಾರೆ, ಎಲ್ಲ ಥರ ಜನ ಇರ್ತಾರೆ. ಅವ್ರವ್ರ ಭಾವನೆಗಳ ಮೇಲೆ ಅವ್ರವ್ರನ್ನ ಬಿಟ್ಬಿಡಿ, ಬದುಕಕ್ಕೆ ಬಿಡಿ. ಲೈಫ್ ಇರೋದು ಒಂದೇ ಒಂದು, ಓಕೆನಾ? ಮೊದಲು ತಂದೆ ತಾಯಿಗಳು ಏನಾದರೂ ಎಕ್ಸೆಪ್ಟ್ ಮಾಡ್ದ ಅಂತ ಹೇಳಿದ್ರೆ ಇಡೀ ಜಗತ್ತು ಎಕ್ಸೆಪ್ಟ್ ಮಾಡ್ದಂಗೆ, ಓಕೆನಾ? ಯಾಕಂತಂದರೆ ನಮ್ಮ ಜಗತ್ತಿರೋದೇ ನಮ್ಮ ತಂದೆ ತಾಯಿ. ಮೊದಲು ನಮ್ಮನ್ನು ಅರ್ಥ ಮಾಡ್ಕೋಬೇಕಾಗಿರೋದೇ ನಮ್ಮ ತಂದೆ ತಾಯಿ, ಓಕೆನಾ? ಇವಾಗ ಮೈಂಡ್ಸೆಟ್ ಎಲ್ರದ್ದು ಬೇರೆ ಇರುತ್ತೆ. ಎಲ್ರನ್ನೂ ಅರ್ಥ ಮಾಡ್ಕೊಳ್ಳಿ, ಎಲ್ರನ್ನ ಪ್ರೀತಿಯಿಂದ ಮಾತಾಡಿ. ಸೊ ಎಲ್ರಿಗೂ ಏನು ಅಂತಿಲ್ಲ ಅಂದರೆ ಕೇಳಿಸ್ಕೊಳಕ್ಕಂತ ಮನೋಭಾವನೆ ಇರಬೇಕು. ಇವಾಗ ನಾನು ಏನೋ ಆದರೂ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನೀವು ಅದನ್ನು ಕೇಳಿಸ್ಕೋಬೇಕು. ನೀವೇನಾದರೂ ಹೇಳ್ತಾ ಇದ್ರಿ ಅಂತಂದರೆ ನಾನು ಕೇಳಿಸ್ಕೋಬೇಕು. ಭಾವನೆಗಳನ್ನು ಅರ್ಥ ಮಾಡ್ಕೋಬೇಕು. ಭಾವನೆಗಳಿಂದನೇ ಜೀವನ ನಡೆಯೋಕ್ಕೆ ಸಾಧ್ಯ ಆಗುತ್ತೆ. ಅಂಡರ್ಸ್ಟ್ಯಾಂಡಿಂಗೇ ಇಲ್ಲ, ಏನೂ ಇಲ್ಲ ಅಂತಿಲ್ಲ ಅಂದರೆ ಜೀವನನೇ ಅಲ್ಲ. ಸೊ ಎಲ್ಲರನ್ನ ಅರ್ಥ ಮಾಡ್ಕೊಳ್ಳಿ, ಎಲ್ಲರೂ ಭಾವನೆಗಳಿಗೆ ಒಂದು ಸೊ ಅವ್ನು ತಪ್ಪು ಮಾಡ್ತಾ ಇದ್ದ ಅಂತ ಹೇಳಿದ್ರೆ ಅವ್ನಿಗೆ ಹೇಳಿ, ಎಕ್ಸ್ಪೆಕ್ಟ್ ಮಾಡಿ, ಅವ್ನಿಗೆ ಹೇಳಿ ತಿದ್ದಿಸಿ, ಓಕೆನಾ? ಅದನ್ನು ಇನ್ನೊಂದೇನು ಅಂತ ಹೇಳಿದೆ ಅಂದರೆ ಯಾರೋ ಒಬ್ಬರು ಬಿದ್ದಿದ್ದಾರೆ ಅಂತ ಬಟ್ ಏನಾದರೂ ನಿಮ್ಗೆ ಗೊತ್ತಾಯಿತು ಅಂತಲ್ಲಂದರೆ ಅವ್ರು ಇನ್ನಷ್ಟು ನೋವುಗಳನ್ನು ಮಾತಾಡಿಬಿಟ್ಟು ಇನ್ನಷ್ಟು ಬೀಳಿಸ್ಬೇಡಿ. ಆದ ಅಂತಲ್ಲಂದರೆ ಎದ್ಬಿಟ್ಟು ನಾವಿದ್ದೀವಿ ಅಂತ ಬಿಟ್ಟು ಸಪೋರ್ಟ್ ಮಾಡಿ, ಇಲ್ಲ ಅಂತಲ್ಲಂದರೆ ನೀವು ಪಡೆ ನೀವಿರಿ. ಗುಡ್, ಒಳ್ಳೆಯ ಒಪಿನಿಯನನ್ನು ಶೇರ್ ಮಾಡಿದ್ದಾರೆ. ನಮ್ಮ ಒಂದು ಪಾಡ್ಕಾಸ್ಟ್, ನಮ್ಮ ಒಂದು ಚಾನಲ್ಗೆ ಬಂದು ನಿಮ್ಮ ಒಂದು ಪ್ರಿಷಿಯಸ್ ಟೈಮನ್ನು ನಮ್ಮ ಚಾನಲ್ಗೆ ಕೊಟ್ಟಿದ್ದೀರಾ, ನಮ್ಮ ಜೊತೆ ಮಾತಾಡಿದ್ದೀರಾ, ನಿಮ್ಮ ಲೈಫ್ ಜರ್ನಿಯನ್ನು ಶೇರ್ ಮಾಡಿದ್ದೀರಾ. ಹೋಪ್ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ನಿಮಗೆ ಒಳ್ಳೆಯದಾಗಲಿ. ಆದಷ್ಟು ಬೇಗ ಊರಿಗೆ ಬನ್ನಿ, ಖಂಡಿತವಾಗಿ ಎಲ್ಲರನ್ನ ಭೇಟಿಯಾಗಿ ನಿಮ್ಮ ಒಂದು ಸ್ನೇಹಿತರನ್ನ ಭೇಟಿಯಾಗಿ ಅಂತೇಳಿ ಮತ್ತೊಮ್ಮೆ ನಾನು ನಿಮಗೆ ವಿಶೇಷನ ತಿಳಿಸ್ತಾ ಇದ್ದೀನಿ. ಒನ್ಸ್ ಅಗೇನ್ ನಿಮಗೂ ಚೋಟುಗೂ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಎಲ್ಲೋ ಇದ್ದಿರ್ಬೇಕು ಅಂತ ಒಂದು ಪುಟ್ಟ ಪ್ರತಿಭೆಯನ್ನು ಕರ್ಕೊಂಡ್ಬಂದ್ಬಿಟ್ಟು ದೊಡ್ಡ ಪ್ರತಿಭೆ ಇಲ್ಲ ಒಂದು ಪುಟ್ಟ ಪ್ರತಿಭೆಯನ್ನು ಕರ್ಕೊಂಡ್ಬಂದ್ಬಿಟ್ಟು ಸೊ ನಿಮ್ಮ ಚಾನಲ್ ಮುಖಾಂತರ ನನ್ನ ಜೀವನ ಚರಿತ್ರೆನೇ ಹೇಳ್ತಾ ಇದ್ರೆ ತಾನೆ. ಸೊ ಇದನ್ನು ಕೇಳಿಸ್ಕೊಂಡವರು ತುಂಬ ಜನ ಸೊ ಜೀವನ ಹೇಗಿರುತ್ತೆ ಹೇಗಿಲ್ಲ ಅಂದ್ಬಿಟ್ಟು ತಿಳ್ಕೊಂಡಿರ್ತಾರೆ ಅನ್ಸುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ನನಗೊಂದು ಇಷ್ಟೊಂದು ರೆಸ್ಪೆಕ್ಟ್ ಕೊಟ್ಬಿಟ್ಟು ನೀವು ನನಗೆ ಕರೆಸಿದ್ರಿ ತಾನೆ, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಚೋಟು ನಿನಗೂ ಥ್ಯಾಂಕ್ ಯು. ಬಾಯ್.